ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ನ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಗಳದ್ದು ಲಿಸ್ಟು ಮತ್ತು ಆನ್ಸರ್ನ ಡಿಸ್ಕಸ್ ಮಾಡೋಣ. ಆ್ಯಂಡ್ ಇವತ್ತೇ 3 ಮಾರ್ಕ್ಸ್ ಕ್ವಶನ್ಗಳದ್ದು ಲಿಸ್ಟ್ ಕೊಡ್ತೀನಿ ಆ್ಯಸ್ ವೆಲ್ ಆ್ಯಸ್ ನಿಮ್ಮ ನ್ಯೂಮರಿಕಲ್ಸ್ ಪಾರ್ಟ್ ಇದೆಯಲ್ಲ, ಅಲ್ಲೂ ಯಾವ ರೀತಿ ಕ್ವಶನ್ಗಳು ಅಟೆಂಡ್ ಮಾಡಬೇಕು, ಏನೇನು ಕ್ವಶನ್ಗಳು ಕೇಳ್ತಾರೆ ಅದ್ರದ್ದು ಲಿಸ್ಟ್ ಕೊಡ್ತೀನಿ. ಬಿಕಾಸ್ ಅದು ರೆಡಿ ಇದೆ. ಸೊ ಎಲ್ಲ ಲಿಸ್ಟ್ ಇವತ್ತೇ ಕೊಡ್ತೀನಿ, ಆದರೆ ಈ ವಿಡಿಯೋ ಫಸ್ಟ್ ಬರುತ್ತೆ, ಆಯಿತಾ? ಸೊ ಆ ವಿಡಿಯೋಗಳು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಟ್ಟಲ್ಲಿ ಇವತ್ತೇ ಬರುತ್ತೆ, ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋನ ನೋಡಿ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಗ್ಯಾರಂಟಿ ಕೊಡ್ತೀನಿ, ನೀವು ಈ ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡಿಬಿಟ್ರೆ 2 ಮಾರ್ಕ್ಸ್ ಕ್ವಶನ್ನ ಆರಾಮಾಗಿ ಅಲ್ಲಿರೋ ಬರೋ ಕ್ವಶನ್ ಎಲ್ಲ ಅಟೆಂಡ್ ಮಾಡಿ ಬರ್ತಾರೆ. ಬಿಕಾಸ್ ಅಷ್ಟು ಈಸಿ ಇರುತ್ತೆ. ಈ PDF 12 ಪೇಜ್ ಇದೆ. ಇವತ್ತು ನಾಳೆ ಕೂತ್ಕೊಂಡು ಆರಾಮಾಗಿ ಓದಿ ಮುಗಿಸ್ಬಿಡಿ. 5 ಮಾರ್ಕ್ಸು, 3 ಮಾರ್ಕ್ಸು, 2 ಮಾರ್ಕ್ಸು ಪ್ರಾಬ್ಲಮ್ಗಳನ್ನ ಒಂದು ದಿನ ಅದೇ ಅಂದರೆ ನಾಳೆದು ಇಟ್ಕೊಂಡು ಎಷ್ಟಾಗುತ್ತೆ ನಿಮ್ಗೆ ಅಷ್ಟು ವರ್ಕೌಟ್ ಮಾಡಿ, ಆಮೇಲೆ ರಿವೈಸ್ ಮಾಡಿ 2-3 ಸತಿ ರಿವೈಸ್ ಮಾಡಿ ಎಲ್ಲನೂ ಎಕ್ಸಾಮ್ ಬರೀರಿ, ಆಯಿತಾ? ಸೊ ಈ ಥರ ಮಾಡೋದ್ರಿಂದ ಒಳ್ಳೆ ರ್ಯಾಂಕ್ ಒಳ್ಳೆ ಮಾರ್ಕ್ಸ್ ಬರುತ್ತೆ ನಿಮಗೆ. ಓಕೆ, ಇದೆಲ್ಲ ಆಮೇಲೆ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ತಲುಪ್ತಾ ಹೋಗುತ್ತೆ. ಆ್ಯಂಡ್ ಪ್ರತಿಯೊಂದು ವೀಡಿಯೋ ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನನಗೆ ಗೊತ್ತು 80% ಜನ ನೀವು ಸಬ್ಸ್ಕ್ರೈಬ್ ಆಗದೇ ವಿಡಿಯೋ ನೋಡ್ತಿದ್ದೀರಾ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸೊ ದ್ಯಾಟ್ ವಿಲ್ ಗೆಟ್ ಸಮ್ ಮೋಟಿವೇಶನ್ ಟು ಡೂ ವಿಡಿಯೋಸ್ ಲೈಕ್ ದಿಸ್. ಓಕೆ, ಲೆಟ್ಸ್ ಸ್ಟಾರ್ಟ್ ದಿಸ್ ವಿತೌಟ್ ಎನಿ ಟೈಮ್ ವೇಸ್ಟ್. ಫಸ್ಟ್ ಬಂದ್ಬಿಟ್ಟು ಮೆನ್ಷನ್ ಎನಿ 2 ಮೆಥಡ್ಸ್ ಆಫ್ ಚಾರ್ಜಿಂಗ್. ಚಾರ್ಜಿಂಗ್ ಮೆಥಡ್ಸ್ ಏನು? ಕಂಡಕ್ಷನ್, ಇಂಡಕ್ಷನ್, ಫ್ರಿಕ್ಷನ್. ಸೊ ಇದಕ್ಕೆ ಜ್ಞಾಪಕಬಿಡಿ, CIF ಕಂಡಕ್ಷನ್, ಇಂಡಕ್ಷನ್, ಫ್ರಿಕ್ಷನ್. ಚಾರ್ಜ್ ಬೈ ಕಂಡಕ್ಷನ್, ಚಾರ್ಜ್ ಬೈ ಇಂಡಕ್ಷನ್, ಚಾರ್ಜ್ ಬೈ ಫ್ರಿಕ್ಷನ್. ಇಷ್ಟೇ ಮುಗಿದೋಯ್ತು. ರೈಟ್ ಇನ್ ಟು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಎಲೆಕ್ಟ್ರಿಕ್ ಚಾರ್ಜ್ ಪ್ರಾಪರ್ಟೀಸ್ ಏನು? ಇಟ್ ಈಸ್ ಅಡಿಟಿವ್ ಇನ್ ನೇಚರ್, ಇಟ್ ಕ್ಯಾನ್ ಬಿ ಕನ್ಸರ್ವ್ಡ್, ಇಟ್ ಕ್ಯಾನ್ ಬಿ ಕ್ವಾಂಟೈಸ್ಡ್, ಇಟ್ ಈಸ್ ಮಲ್ಟಿಪ್ಲಿಕೇಟಿವ್ ಇನ್ ನೇಚರ್. ಈ ಥರ ಏನು ಬೇಕಾದ್ರೆ ಬರ್ಕೊಳ್ಬೋದು. ನೆಕ್ಸ್ಟು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ. ಕೂಲಮ್ಸ್ ಲಾ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಏನಿಲ್ಲ ಅಂತ ಅನ್ಕೋತೀನಿ. F is directly proportional to Q1 Q2 divided by D². ಇದನ್ನು ನೀವು ಓನ್ ಮಾಡಲ್ ಬರ್ಕೊಳ್ಳಿ, ಆಯಿತಾ? ನೆಕ್ಸ್ಟ್ ವೆಕ್ಟರ್ ಫಾರ್ಮು ನಿಮಗೆ ಗೊತ್ತಿರಬೇಕು. ಆದರೆ ವೆಕ್ಟರ್ ಫಾರ್ಮಲ್ಲಿ ಒಂದು ಆಟ ಆಡೋದನ್ನು ಮರಿಬೇಡಿ. ಬಿಕಾಸ್ ಇದು ಹಿಂಗೆ ಬರೆದ್ರೆ ವೆಕ್ಟರ್ ಫಾರ್ಮ್ ಮುಗಿದೋಯ್ತು ಅಂತಲೇ ಅರ್ಥ. ಓಕೆ, ದಸ್ ಈಗ F12 ವೆಕ್ಟರ್ ಇಸ್ ಈಕ್ವಲ್ ಟು ಮೈನಸ್ F21 ಅಲ್ವಾ? ಇದನ್ನೇ ಈ ಥರ ಬರಬೇಕು. R ವೆಕ್ಟರ್ 12 ಈಸ್ ಈಕ್ವಲ್ ಟು ಮೈನಸ್ R ವೆಕ್ಟರ್ 21 ಈ ಥರ ಬರಬೇಕು. ಇದನ್ನು ಮಾಡೋದಕ್ಕೆ ಏನು ಮಾಡ್ತೀರಾ ಅಂತಂದರೆ F12 ತಗೋತಿಲ್ವಾ, ಅಲ್ಲಿ 21 ತಗೋತೀರಾ. ಇಲ್ಲಿ 12 ಇದ್ದರೆ 21 ತಗೋತೀರಾ ವೆಕ್ಟರ್ ತೊಗೊಂಡು. F21 ಇದ್ದರೆ ಇಲ್ಲಿ 12 ತಗೋತೀರಾ. ಇದರ ತೊಗೊಂಡು ಲಾಸ್ಟಲ್ಲಿ ಈ ಕ್ವೆಶ್ಚನ್ ಬರೆದ್ಬಿಟ್ಟು ವೇರ್ R12 ಆ್ಯಂಡ್ R21 ಆರ್ ದ ಯೂನಿಟ್ ವೆಕ್ಟರ್ಸ್ ಅಂತ ಬರಬೇಕಾಗುತ್ತೆ. ನೆಕ್ಸ್ಟು obtain an expression for electric intensity at a point due to a point charge. ಒಂದೇ ಒಂದು ಪಾಯಿಂಟ್ ಚಾರ್ಜ್ ಬೇಕಿಲ್ಲಿ. ನಮ್ಮ ಕೂಲಮ್ಸ್ ಲಾ ಏನು ಹೇಳುತ್ತೆ ಅಂತಂದರೆ F is equal to 1/4πε0 into Q1 Q2 divided by D² ಅಂತ ಹೇಳೋದು ಅಲ್ವಾ? ಈ ನಮ್ಗೇನು ಬೇಕು? ಯೂನಿಟ್ ಚಾರ್ಜ್ ಬೇಕು. ಸೊ ಈ Q0ನ ತೆಗೆದಾಕ್ಬೋಣ. ಇಲ್ಲೇನಿದೆ? Q0 is the initial velocity, Q is the final velocity. ಸೊ ಅಂದರೆ ಚಾರ್ಜ್ ಆಯಿತಾ? ಈ Q0ನ ಈ ಕಡೆ ಕಳಿಸ್ಕೊಂಡ್ಬಿಡ್ತೀನಿ ನಾನು. ಬಿಕಾಸ್ ನಿಮ್ಗೆ ಬೇಕಾಗಿರೋದು ಯೂನಿಟ್ ಚಾರ್ಜು, ಬರೀ ಒಂದೇ ಒಂದು ಚಾರ್ಜ್ ಬೇಕಾಗಿರೋದು. ಸೊ ಒಂದು ಚಾರ್ಜ್ ಇಟ್ಕೊಂಡು ಇನ್ನೊಂದು ಚಾರ್ಜ್ ಈ ಕಡೆ ಕಳಿಸ್ಬಿಡ್ತೀನಿ. ಆಮೇಲೆ ಈ F/Q0ನ ಏನಂತ ತೊಗೋತೀನಿ? E ಅಂತ ತೊಗೋತೀನಿ. ಮುಗಿದೋಯ್ತು ಅಲ್ಲಿಗೆ. E is equal to 1/4πε0 into Q divided by D², which is the required equation. ನೆಕ್ಸ್ಟು ರೈಟ್ ಎನಿ 2 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಲೈನ್ ಆಫ್ ಫೋರ್ಸ್ ಆರ್ ಫೀಲ್ಡ್ ಲೈನ್ಸ್ ಅಂತ ಕೇಳಿದ್ದಾರೆ. ಸೊ ಸಿ ಇಟ್ಸ್ ವೆರಿ ಸಿಂಪಲ್. ಲೈನ್ಸ್ ಆಫ್ ಫೋರ್ಸ್ ಆರ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಆ್ಯಂಡ್ ಎಂಡ್ಸ್ ಅಟ್ ನೆಗೆಟಿವ್. ಯಾವಾಗಲೂ ಪಾಸಿಟಿವ್ ಹತ್ರ ಸ್ಟಾರ್ಟ್ ಆಗುತ್ತೆ, ನೆಗೆಟಿವ್ ಹತ್ರ ಎಂಡ್ ಆಗುತ್ತೆ. ಲೈನ್ ಆಫ್ ಫೋರ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಯಾವುದೇ ಕಾರಣಕ್ಕೂ ಇಂಟರ್ಸೆಕ್ಟ್ ಆಗೋದಿಲ್ಲ. ಲೈನ್ ಆಫ್ ಫೋರ್ಸ್ ವಿಲ್ ನಾಟ್ ಫಾರ್ಮ್ ಅ ಕ್ಲೋಸ್ಡ್ ಪಾತ್. ಯಾವುದೇ ಕಾರಣಕ್ಕೂ ಕ್ಲೋಸ್ ಪಾತ್ನ ಫಾಲೋ ಮಾಡೋದಿಲ್ಲ. ಆ್ಯಂಡ್ ದ ಲೈನ್ಸ್ ಆಫ್ ಫೋರ್ಸ್ ಡಸ್ ನಾಟ್ ಪಾಸ್ ಥ್ರೂ ಅ ಕಂಡಕ್ಟರ್. ಒಂದು ಕಂಡಕ್ಟರ್ ಮುಖಾಂತರ ಪಾಸ್ ಅಂತೂ ಆಗೋದೇ ಇಲ್ಲ. ನೆಕ್ಸ್ಟು ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಇದು ನಾನು ಅವಶ್ಯಕತೆ ಹೇಳೋದಿಲ್ಲ, ಇದು ಒಂದ್ಸರಿ ನೋಡ್ಕೊಂಬಿಡಿ, ಗೊತ್ತಾಗ್ಬಿಡುತ್ತೆ ನಿಮಗೇನೆ. ಎಕ್ಸಾಂಪಲ್ಸ್ ಜ್ಞಾಪಕ ಇಟ್ಕೊಳ್ಳಿ, ಆಯಿತಾ? ಲೀನಿಯರ್ ಡೆನ್ಸಿಟಿ, ಸರ್ಫೇಸ್ ಡೆನ್ಸಿಟಿ, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ಇದೆಲ್ಲ ತುಂಬ ಈಸಿ, ನೀವು ನೋಡ್ಕೊಬೇಕಾಗುತ್ತೆ. ದ ಚಾರ್ಜ್ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ ಆದರೆ ಲೀನಿಯರು, ಯೂನಿಟ್ ಏರಿಯಾಗಾದರೆ ಸರ್ಫೇಸು, ಮತ್ತು ಆ ವಾಲ್ಯೂಮ್ ಒಂದು ಪರ್ ಯೂನಿಟ್ ವಾಲ್ಯೂಮ್ಗೆ ಡಿಸ್ಟ್ರಿಬ್ಯೂಟ್ ಆದರೆ ಅದು ವಾಲ್ಯೂಮ್. ಅದು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಗಾಸ್ ಥಿಯರಮು. ಗಾಸ್ ಥಿಯರಮ್ ಏನಂದರೆ 5 is equal to 1/1/ε0 into Q. ಇದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ ಸರಿ ನೋಡ್ಕೊಂಡು ಗೊತ್ತಾಗ್ಬಿಡೋದು. ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೇನು? ದ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಂಗ್ ಥ್ರೂ ಅ ಪರ್ಟಿಕ್ಯುಲರ್ ಏರಿಯಾ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇನ್ ದ ಎಲೆಕ್ಟ್ರಿಕ್ ಮೀಡಿಯಮ್, ಆಯಿತಾ? ದೇನು ಎಲೆಕ್ಟ್ರಿಕ್ ಫ್ಲಕ್ಸ್ನ ಕರೀತಾರೆ. ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಓವರ್ ಎ ಕ್ಲೋಸ್ಡ್ ಸರ್ಫೇಸ್. ಒಂದು ಕ್ಲೋಸ್ಡ್ ಸರ್ಫೇಸ್ ಚಾರ್ಜಸ್ ಈಸ್ ಈಕ್ವಲ್ ಟು 1/ε0 times the total charge enclosed by the surface. ಆ ಟೋಟಲ್ ಚಾರ್ಜ್ ಎಷ್ಟು ಎನ್ಕ್ಲೋಸ್ ಆಗಿರ್ತದೆ ಅಷ್ಟು ಈಕ್ವಲ್ ಆಗಿರುತ್ತೆ. ಸೊ ಈ ಕಾಸ್ಟ್ ಇಲ್ಲನ ಬರೆದ್ರೆ ಆಗೋಗ್ಬಿಡುತ್ತೆ. ನೆಕ್ಸ್ಟು ರೈಟ್ ದ ಕಂಪ್ಯಾರಿಸನ್ ಆಫ್ ವೇರಿಯೇಷನ್
of electric potential with the distance between a point charge and a electric dipole. ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೇನು 2 ಪಾಯಿಂಟ್ ಇರುತ್ತೆ ಅಂತ ಗೊತ್ತು. ಎಲೆಕ್ಟ್ರಿಕ್ ಪಾಯಿಂಟ್ ಚಾರ್ಜ್ ಅಂದ್ರೇನು 1 ಪಾಯಿಂಟ್ ಇರುತ್ತೆ ಅಂತ ಗೊತ್ತು. ಆಯಿತಾ, ಜ್ಞಾಪಕ ಇಟ್ಕೊಂಡ್ರಿ. ವಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಆರ್. ಇಲ್ಲಿ ವಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಆರ್ ಸ್ಕ್ವೇರ್. ಇಲ್ಲಿ ಏನಕ್ಕೆ ಕಾರ್ ಇಲ್ಲ ಅಂತಂದರೆ ಬಿಕಾಸ್ ವಿ ಹ್ಯಾವ್ ಓನ್ಲಿ 1 ಚಾರ್ಜ್. ಬರೀ 1 ಚಾರ್ಜ್ ಇರುತ್ತೆ, ಅದಕ್ಕೋಸ್ಕರ ಆರು. ಡೈಪೋಲ್ ಎಷ್ಟಿರುತ್ತೆ? 2 ಚಾರ್ಜ್ ಇರುತ್ತೆ, ಅದಕ್ಕೋಸ್ಕರ ಎರಡರದ್ದು ಡಿಸ್ಟೆನ್ಸ್ ತೊಗೋಬೇಕಲ್ವ, 6 × 6. ಸೊ ಅದಕ್ಕೋಸ್ಕರ ಆರ್ ಸ್ಕ್ವೇರ್. ಇಟ್ ಡಸ್ ನಾಟ್ ಡಿಪೆಂಡ್ ಆ್ಯಂಗಲ್. ಯಾವುದೇ ಕಾರಣಕ್ಕೂ ಪಾಯಿಂಟ್ ಚಾರ್ಜು ಆ್ಯಂಗಲ್ ಮೇಲೆ ಡಿಪೆಂಡ್ ಆಗೋದಿಲ್ಲ, ಆದರೆ ಡೈಪೋಲು ಆ್ಯಂಗಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಯಾವ ಆ್ಯಂಗಲು? ವಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕಾಸ್ ಥೀಟಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಸ್. ಸಿಂಪಲು ಬರೀ ಎಕ್ಸ್ಪ್ರೆಷನ್ ಮೆನ್ಷನ್ ಮಾಡಬೇಕು. ಸಿ ಈಸ್ ಈಕ್ವಲ್ ಟು E0 A ಡಿವೈಡೆಡ್ ಬೈ ಡಿ, ವೇರ್ ಎ ಇಸ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಡಿ ಇಸ್ ದ ಡಿಸ್ಟೆನ್ಸ್. ಎಲ್ಲೇ ಹೋಗಲಿ ಎ ಬಂತಾ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಡಿ ಬಂತಾ, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್, ಡಿಸ್ಟೆನ್ಸ್ ಬಿಟ್ವೀನ್ ದ ಫ್ಲಕ್ಸಸ್, ಈ ಥರ. ಎಪ್ಸಿಲಾನ್ ನಾಟ್ ಇಸ್ ದ ಎಪ್ಸಿಲಾನ್ ನಾಟ್ ಯಾವಾಗಲೂ ಕಾನ್ಸ್ಟೆಂಟು. ಅದನ್ನು ನೀವೇನಂತ ಕರಿತೀರಿ? ಪ್ರಿಮಿಟಿವಿಟಿ ಅಂತ ಕರಿತೀವಿ, ಅಂದರೆ ಸ್ಟಾರ್ಟಿಂಗ್ ಅಂತ ಕರಿತೀವಿ. ರೈಟ್ ಎನಿ ಟು ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅದನ್ನು ಎಲ್ಲ ಕಡೆನೂ ಒಂದೇ ಪೊಟೆನ್ಷಿಯಲ್ ಇರುತ್ತೆ. ಅದರ ಪ್ರಾಪರ್ಟೀಸ್ ಏನು ಬರ್ಕೊಬೇಕು. ನೋ ವರ್ಕ್ ಇಸ್ ಡನ್ ಇನ್ ಮೂವಿಂಗ್ ಅ ಟೆಸ್ಟ್ ಚಾರ್ಜ್ ಫ್ರಮ್ ಓವರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಸರ್ಫೇಸ್. ಯಾವುದೇ ರೀತಿ ವರ್ಕ್ ಡನ್ ಬೇಕಾಗಿಲ್ಲ ಒಂದು ಕಡೆ ಇನ್ನೊಂದು ಕಡೆಗೆ ಚಾರ್ಜ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ. ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಗಿವ್ಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅದು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ನಿಮ್ಗೆ ಕೊಡೋದೆ. ನೋ ಟು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಕ್ಯಾನ್ ಬಿ ಇಂಟರ್ಸೆಕ್ಟ್ ಈಚ್ ಅದರ್. ಎರಡು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಯಾವುದೇ ಕಾರಣಕ್ಕೂ ಇಂಟರ್ಸೆಕ್ಟ್ ಆಗೋ ಸೀನೇ ಇಲ್ಲ ಇಲ್ಲಿ. ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ 2 ಪಾಯಿಂಟ್ ಚಾರ್ಜಸ್. 2 ಪಾಯಿಂಟ್ ಚಾರ್ಜಸ್ ಅಂದರೆ Q1 Q2, ಡಿಸ್ಟೆನ್ಸ್ ಒಂದೇ. ಇಲ್ಲಿ ಪಾಯಿಂಟ್ ಚಾರ್ಜ್ ಅಂತ ಅರ್ಥ ಮಾಡ್ಕೊಳ್ಳಿ, ಡೈಪೋಲ್ ಅಂತ ಅರ್ಥ ಮಾಡ್ಕೊಂಬಿಡಿ. ಕೂಲಮ್ಸ್ ಲಾ ಸಪ್ರೇಟು, ಪಾಯಿಂಟ್ ಚಾರ್ಜ್ ಸಪ್ರೇಟು, ಎಲೆಕ್ಟ್ರಿಕ್ ಡೈಪೋಲ್ ಸಪ್ರೇಟು. ಆಯಿತಾ, ಪಾಯಿಂಟ್ ಚಾರ್ಜ್ ಅಂತ ಅಷ್ಟ ಒಂದೇ ಒಂದು ಚಾರ್ಜ್ ಇರುತ್ತೆ ಅಂತ ಅರ್ಥ. ಆಯಿತಾ, 2 ಪಾಯಿಂಟ್ ಚಾರ್ಜಸ್ ಅಂದರೆ 2 ಪಾಯಿಂಟ್ ಚಾರ್ಜ್ ಇರುತ್ತೆ, 2 ಕಂಬೈನ್ ಆಗಿಲ್ಲ, ಪಾಯಿಂಟ್ ಚಾರ್ಜ್ ಅಷ್ಟೇ. ಸೊ ಡಿಸ್ಟೆನ್ಸ್ ಒಂದೇ. ಕೂಲಮ್ಸ್ ತಗೊಂಡ್ರೆ ಎಲೆಕ್ಟ್ರಿಕ್ ಡೈಪೋಲ್ ತೊಗೊಂಡ್ರೆ ನಿಮಗೆ ಡಿಸ್ಟೆನ್ಸು ಸ್ಕ್ವೇರ್ ಆಗುತ್ತೆ. ಆಯಿತಾ, ಇದು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು ಅದನ್ನೇ ಇಲ್ಲಿ ಇಲ್ಲಿ ಎಲಾಬ್ರೇಟ್ ಮಾಡ್ಕೊಂಡು ಹೋಗಿದರೆ 3ಗೆ, ಇದು 2ಗೆ, ಇದು 3ಗೆ. ನೆಕ್ಸ್ಟು ವ್ಯಾಂಡಿಗ್ರಾಫ್ ಜನರೇಟರ್ ಡಯಾಗ್ರಾಮ್ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ತುಂಬ ಸರಿ ಕೇಳಿದ್ದಾರೆ. ರೈಟ್ ಎನಿ ಟು ಯೂಸಸ್ ಆಫ್ ಕೆಪಾಸಿಟರ್ಸು. ಇದನ್ನೇ ಹೇಳೋ ಅವಶ್ಯಕತೆ ಇಲ್ಲ, ನೀವೇ ಬರ್ಕೋತೀರ ಅಂತ ಅನ್ಕೋತೀನಿ. ಸ್ಟೋರ್ ಎಲೆಕ್ಟ್ರಿಕ್ ಮೇನ್ ಥಿಂಗ್ ಏನು ಅಂತಂದರೆ ಸ್ಟೋರ್ ಎಲೆಕ್ಟ್ರಿಕ್ ಚಾರ್ಜಸ್. ಇದು ಜ್ಞಾಪಕ ಇಟ್ಕೊಳ್ಳಿ. ಇದನ್ನು ಜ್ಞಾಪಕ ಇಟ್ಕೊಬಿಟ್ಟು ಬೇರೆ ಏನಾದರೂ ಬರ್ಬೋದು. ಯೂಸ್ ಟು ಬ್ಲಾಕ್ ದ ಅನ್ವಾಂಟೆಡ್ DC ಆ್ಯಂಡ್ ಯೂಸ್ ಟು ಕೆಪಾಸಿಟರ್ ಒಂದು ಕೆಪಾಸಿಟರ್ ಇರ್ತದೆ. ಏನು ಕೆಪಾಸಿಟಿ? ಸ್ಟೋರೇಜ್ ಮಾಡ್ಕೊಳ್ಳೋ ಕೆಪಾಸಿಟಿ. ಏನು? ಎಲೆಕ್ಟ್ರಿಕ್ ಚಾರ್ಜಸ್ನ ಅಷ್ಟೇ. ನೆಕ್ಸ್ಟು ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಕಂಡಕ್ಟರ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ಡ್ರಿಫ್ಟ್ ವೆಲಾಸಿಟಿಗೆ ಬರೀರಿ. ಡ್ರಿಫ್ಟ್ ವೆಲಾಸಿಟಿಗೆ ಏನು? NEAVD ಅಥವಾ I is equal to NEAVD ಕರೆಂಟ್ಗೆ, ಡ್ರಿಫ್ಟ್ ಕರೆಂಟ್ಗೆ ಐ ಇಟ್ಕೊಳ್ಳಿ. ಹಂಗೆ ಇನ್ನು ಬಾಕಿ ಟರ್ಮ್ಸ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡೋಗಿ ಅಷ್ಟೇ. ವಾಟ್ ಇಸ್ ದ ಕರೆಂಟ್ ಡೆನ್ಸಿಟಿ? ಮೆನ್ಷನ್ ಇನ್ ದ SI ಯೂನಿಟ್ ಫಾರ್ ಇಟ್. The ratio of current in a conductor to the area of the cross section is called as current density. The ratio of what? The ratio of current in a conductor to the area of cross section. ಇಷ್ಟೇ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇರೋ ಇದನ್ನು ರೇಷಿಯೋ ಆಫ್ ಕರೆಂಟ್ನ ಏನಂತ ಕರೀತಾರೆ ಅಂದರೆ ನೀವು ಕರೆಂಟ್ ಡೆನ್ಸಿಟಿ ಅಂತ ಕರೀತಾರೆ. ಇಟ್ಸ್ ಎಕ್ಸ್ಪ್ರೆಷನ್ ಇಸ್ ಎಕ್ಸ್ಪ್ರೆಸ್ಡ್ ಆಸ್ A ಡಿವೈಡೆಡ್ ಬೈ M². ಸ್ಟೇಟ್ ಇನ್ ಎಕ್ಸ್ಪ್ಲೇನ್ ಓಮ್ಸ್ ಲಾವನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅದು ಇದೆಲ್ಲ ಕಾನ್ಸ್ಟೆಂಟ್ ಆಗಿರ್ತವೆ, ಮತ್ತು ಅದು ಇದಾಗುತ್ತೆ. I is directly proportional to V is equal to IR ಅಷ್ಟೇ. ನೆಕ್ಸ್ಟು ಇದು ತುಂಬ ಇಂಪಾರ್ಟೆಂಟಪ್ಪ. ಡ್ರಿಫ್ಟ್ ವೆಲಾಸಿಟಿ ಅಂದ್ರೇನು, ಮೊಬಿಲಿಟಿ ಅಂತಂದ್ರೇನು, ಇದು ತುಂಬ ಇಂಪಾರ್ಟೆಂಟು. ಎಷ್ಟೊತ್ತಿ ಕೇಳಿದ್ರೆ ನನಗೆ ಗೊತ್ತಿಲ್ಲ. ದ ಆವ್ರೇಜ್ ವೆಲಾಸಿಟಿ ವಿತ್ ವಿಚ್ ಫ್ರೀ ಎಲೆಕ್ಟ್ರಾನ್ಸ್ ಗೆಟ್ ಡ್ರಿಫ್ಟೆಡ್ ಟುವರ್ಡ್ಸ್ ದ ಪಾಸಿಟಿವ್ ಎಂಡ್ ಆಫ್ ದ ಕಂಡಕ್ಟರ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಕಾಲ್ಡ್ ಎಸ್ ಡ್ರಿಫ್ಟ್ ವೆಲಾಸಿಟಿ. ಒಂದು ಆವ್ರೇಜ್ ವೆಲಾಸಿಟಿ, ದಟ್ ಇಸ್ ದ ಡ್ರಿಫ್ಟ್ ವೆಲಾಸಿಟಿ ಅಂತ ಒಂದು ಆವ್ರೇಜ್ ವೆಲಾಸಿಟಿ ವಿತ್ ವಿಚ್ ಫ್ರೀ ಆಗಿರೋ ಎಲೆಕ್ಟ್ರಾನು ಡ್ರಿಫ್ಟ್ ಆಗುತ್ತೆ. ಡ್ರಿಫ್ಟ್ ಅಂದರೆ ಗೊತ್ತಲ್ಲ, ಕಾರ್ ಡ್ರಿಫ್ಟು, ಆ ಥರ ಡ್ರಿಫ್ಟ್ ಆಗುತ್ತೆ ಟುವರ್ಡ್ಸ್ ಎಲ್ಲಿಗೆ? ಪಾಸಿಟಿವ್ ಚಾರ್ಜ್ ಹತ್ರ. ಪಾಸಿಟಿವ್ ಎಂಡ್ ಅದೇ ಒಂದು ಪಾಸಿಟಿವ್ ಎಂಡ್ ಹತ್ರ ಅದು ಡ್ರಿಫ್ಟ್ ಆಗುತ್ತೆ. ಆಫ್ ದ ಕಂಡಕ್ಟರ್, ಒಂದು ಕಂಡಕ್ಟರ್ ಇರುತ್ತೆ, ಈ ಕಂಡಕ್ಟರ್ದು ಪಾಸಿಟಿವ್ ಎಂಡ್ ಹತ್ರ ಡ್ರಿಫ್ಟ್ ಆಗುತ್ತೆ. ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡು ಇನ್ಫ್ಲೂಯೆನ್ಸ್ ಇರುತ್ತೆ ನಿಮಗೆ. ಎಲೆಕ್ಟ್ರಿಕ್ ಫೀಲ್ಡ್ ಇದಕ್ಕೆ ಇನ್ಫ್ಲೂಯೆನ್ಸ್ ಇರುತ್ತೆ. ಈ ಇನ್ಫ್ಲೂಯೆನ್ಸಿಂದ ಮೂವ್ ಆಗೋದನ್ನು ಡ್ರಿಫ್ಟ್ ವೆಲಾಸಿಟಿ ಅಂತ ಕರೀತಾರೆ. ಮೊಬಿಲಿಟಿ ಅಂತಂದ್ರೆ ಜ್ಞಾಪಕ ಇಟ್ಕೋಬೇಕು, ಮೂವ್ಮೆಂಟ್ ಅಂತ. ಇಟ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. ದ ರೇಷಿಯೋ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಅಂದರೆ ಡ್ರಿಫ್ಟ್ ವೆಲಾಸಿಟಿ ಅಂದರೆ ಮೂವ್ಮೆಂಟು. ಆಯಿತಾ, ಇಲ್ಲಿ ದ ರೇಷಿಯೋ ಆಫ್ ಮ್ಯಾಗ್ನಿಟ್ಯೂಡ್, ಒಂದು ಮ್ಯಾಗ್ನಿಟ್ಯೂಡ್ ಅಂದರೆ ನಿಮ್ಗೆ ಗೊತ್ತು ಕ್ವಾಂಟಿಟಿ ಅಂತ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಡ್ರಿಫ್ಟ್ ಮೊಬಿಲಿಟಿ. ನೆಕ್ಸ್ಟ್ ನೋಡ್ಬೋಣ. ವಾಟ್ ಆರ್ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ತುಂಬ ಸರಿ ಕೇಳಿದರೆ ಕಲ್ತ್ಕೊಳ್ಳಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್
ಮೇ ವೇರಿ ನಾನ್ ಲೀನಿಯರ್ಲಿ ವಿತ್ ಕರೆಂಟ್ ಜೊತೆಗೆ ನಾನ್ ಲೀನಿಯರ್ ಆಗಿ ಪೊಟೆನ್ಷಿಯಲ್ ಸಹ ವೇರಿ ಆಗುತ್ತೆ. ದ ರಿಲೇಷನ್ ಬಿಟ್ವೀನ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಆ್ಯಂಡ್ ಕರೆಂಟ್ ಇಸ್ ನಾನ್ ಯೂನಿಕ್. ಅದು ಯಾವುದೇ ಕಾರಣಕ್ಕೂ ಯೂನಿಕ್ ಆಗೋದಿಲ್ಲ. ಓಮ್ಸ್ ಲಾ ಇಸ್ ನಾಟ್ ಅಪ್ಲಿಕಬಲ್ ಫಾರ್ ಸೆಮಿಕಂಡಕ್ಟರ್ಸ್. ನೆಕ್ಸ್ಟು ವಾಟ್ ಈಸ್ ನನ್ನ ಪ್ರಕಾರ ಇದೇನು ಕೇಳೋದಿಲ್ಲ. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸು ಕಲ್ತ್ಕೊಂಡಿರಿ, ಆದರೂ ನೋಡ್ಕೊಂಡಿರಿ. ಬಿಕಾಸ್ ಇದು ನಿಮ್ಮ ಕಿರ್ಚಾಫ್ಸ್ ಲಾಸ್ ಬರುತ್ತಲ್ಲ, ಅದರಲ್ಲಿ ಅಪ್ಲೈ ಮಾಡೋಂಥ ಫಾರ್ಮುಲಾ ಅದು, ಆಯಿತಾ. ನೆಕ್ಸ್ಟ್ ಕಿದ್ ಬಂದು ನೋಡಪ್ಪ ಕಿಂಗು. ಇದನ್ನು ಕಲ್ತ್ಕೊಳ್ಳೇಬೇಕು, ಇದನ್ನು ಕಲ್ತ್ಕೊಳ್ಳೇಬೇಕು ನೀವು, ಆಯಿತಾ. ಬಿಕಾಸ್ ಕಿರ್ಚಾಫ್ ಲಾನ ಕಲ್ತ್ಕೊಳ್ಬೇಕು. ನಿಮ್ಮ ಇಂಜಿನಿಯರಿಂಗಲ್ಲೂ ಬರುತ್ತೆ. ವಿಡಿಯೋ ಅಂಡ್ರಲ್ಲಿ ನೀವು ಬಂತು ಅಂತಂದರೆ ಫಸ್ಟ್ ಇಯರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಎಲ್ಲ ಬ್ರಾಂಚ್ ಓದ್ತೀರ ನೀವು. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಈ ಟಾಪಿಕ್ ಬರುತ್ತೆ. ನನ್ನ ಪ್ರಕಾರ ಎಕ್ಸ್ಪೆರಿಮೆಂಟು ಮಾಡ್ತೀರಾ ನೀವು. ಕಿರ್ಚಾಫ್ ವೋಲ್ಟೇಜ್ ಲಾ ಮತ್ತು ಕಿರ್ಚಾಫ್ ಕರೆಂಟ್ ಲಾ. ಜಂಕ್ಷನ್ ರೂಲು ಇನ್ ದ ಎಲೆಕ್ಟ್ರಿಕ್ ನೆಟ್ವರ್ಕ್ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ಕರೆಂಟ್ ಅಟ್ ದ ಜಂಕ್ಷನ್ ಇಸ್ 0. ಜಂಕ್ಷನ್ ರೂಲ್ ಅಂತ ಬಂದರೆ ಜಂಕ್ಷನ್ನ ವರ್ಣ ತೊಗೊಬಿಟ್ಟು ಅಲ್ಲಿ 0 ಕರೆಂಟ್ ಅಂತ ಪ್ರೂವ್ ಮಾಡಬೇಕು. ಲೂಪ್ ರೂಲ್ ಅಂತ ಕಡೆ ಕಿರ್ಚಾಫ್ ಫಸ್ಟ್ ಲಾ ಇಸ್ ನಥಿಂಗ್ ಬಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜಸ್, ಆಯಿತಾ. ಇನ್ ಎನಿ ಕ್ಲೋಸ್ಡ್ ಲೂಪ್, ಯಾವುದೇ ಕ್ಲೋಸ್ಡ್ ಲೂಪಲ್ಲಾದರೂ ದ ಅಲ್ಜಿಬ್ರಾಯಿಕ್ ಸಮ್ ಆಫ್ EMF ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇಸ್ ಈಕ್ವಲ್ ಟು ದ algebraic sum of product of current and resistances in the mesh. ಅಲ್ಲಿರೋ ಮೆಶ್ದು ಕರೆಂಟ್ ಮತ್ತು ರೆಸಿಸ್ಟೆನ್ಸ್ಗೆ ಈಕ್ವಲ್ ಆಗಿರುತ್ತೆ. ಈಸ್ ಈಕ್ವಲ್ ಟು IR. ಸಮ್ ಆಫ್ E ಈಸ್ ಈಕ್ವಲ್ ಟು ಸಮ್ ಆಫ್ IR ಇಷ್ಟೇ. ಕಿರ್ಚಾಫ್ ಸೆಕೆಂಡ್ ಲಾ ಇಸ್ ನಥಿಂಗ್ ಬಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ರೈಟ್ ಎನಿ ಟು ಅಪ್ಲಿಕೇಶನ್ಸ್ ಆಫ್ ದ ಎನರ್ಜಿ ಗೊತ್ತಲ್ವಾ. ಎನರ್ಜಿ ಇದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್. ಅದನ್ನು ಬರಬೇಕಾಗುತ್ತೆ. ಅದನ್ನೆಲ್ಲ ಅವಶ್ಯಕತೆ ಇಲ್ಲ, ಸುಮ್ಮನೆ ಬರೀಬೇಕಾಗುತ್ತೆ ಅಷ್ಟೇ ನೀವು. ರೈಟ್ ಎನಿ ಟು ಅಪ್ಲಿಕೇಶನ್ಸ್ ಆಫ್ ಪೊಟೆನ್ಷಿಯೋಮೀಟರ್. ಅಪ್ಲಿಕೇಶನ್ನ ಬರ್ಕೊಂಬಿಡಿ. ಡಿಫ್ರೆನ್ಷಿಯೇಟ್ ಸೆಲ್ಸು ಮತ್ತು ಗಿವನ್ ಸೆಲ್ಸು, ರೆಸಿಸ್ಟೆನ್ಸ್ ಗಿವನ್ ಸೆಲ್ಸು ಟು ಫೈಂಡ್ ಔಟ್ ದ. ಓಕೆ. ನೆಕ್ಸ್ಟು ಲಾರೆಂಟ್ಸ್ ಲಾ ತುಂಬ ಕೇಳಿದ್ದಾರೆ. ಈ ಲಾರೆಂಟ್ಸ್ ಲಾದು ಡಯಾಗ್ರಾಮ್ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳಿದ್ದಾರೆ 3 ಮಾರ್ಕ್ಸ್ಗೆ. ಸೊ ಇಟ್ಸ್ ಬೆಟರ್ ಟು ಲರ್ನ್ ಹಿಯರ್ ಇಟ್ ಸೆಲ್ಫ್. ಕಲ್ತ್ಕೊಂಬಿಡಿ ಇದನ್ನು. ದ ಟೋಟಲ್ ಫೋರ್ಸ್ ಎಕ್ಸ್ಪ್ರೆಸ್ಡ್ ಬೈ ದ ಚಾರ್ಜ್ ಕ್ಯೂ ಮೂವಿಂಗ್ ಇನ್ ಬೋತ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕಾಲ್ಡ್ ಆಸ್ ಲಾರೆಂಟ್ಸ್ ಲಾ. ರೈಟ್ ಎನಿ ಟು ಯೂಸಸ್ ಆಫ್ ಸೈಕ್ಲೋಟ್ರಾನ್. ಸೈಕ್ಲೋಟ್ರಾನು ತುಂಬ ಸತಿ ಕೇಳಿದ್ದಾರೆ. ದಯವಿಟ್ಟು ಕಲ್ತ್ಕೊಳ್ಳಿ ಸೈಕ್ಲೋಟ್ರಾನು. ಈ ಬಯೋಟ್ ಸವರ್ಸ್ ಲಾ ಇದು ತುಂಬ ಇಂಪಾರ್ಟೆಂಟ್, ಆಯಿತಾ. ನೀವು ಏನು ಬಿಡ್ತಿರೋ ಗೊತ್ತಿಲ್ಲ, ಬಯೋಟ್ ಸವರ್ಸ್ ಲಾ ಕಲ್ತ್ಕೊಳ್ಳೇಬೇಕು ನೀವು. ಸೊ ಸೈಕ್ಲೋಟ್ರಾನ್ ಡಯಾಗ್ರಾಮ್ ಈ ಥರ ಇದೆ. ಹಿಂಗೆ ಪಾಯಿಂಟ್ ಚಾರ್ಜ್ ಇರುತ್ತೆ. ಇದು ಹಿಂಗೆ ಮೂವ್ ಆಗುತ್ತೆ, ಆಯಿತಾ. ಇಲ್ಲಿ ನಿಮಗೆ ಇದು ಎಕ್ಸಿಟ್ ಪೋರ್ಟ್ ಇರುತ್ತೆ. ಈ ಥರ ಡಯಾಗ್ರಾಮ್ ನೀಟಾಗಿ ಕಲ್ತ್ಕೊಂಡ್ಬಿಟ್ಟು ಕೆಳಗಡೆ ಏನಕ್ಕೆ ಕನೆಕ್ಟ್ ಆಗಿರುತ್ತೆ, ನಿಮಗೆ ಆಸಿಲೇಟರ್ ಕನೆಕ್ಟ್ ಆಗಿರುತ್ತೆ ಬರೆದ್ಬಿಟ್ಟು ಆ ಟರ್ಮ್ಸ್ನ ಎಕ್ಸ್ಪ್ಲೇನ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ. ಬಯೋಟ್ ಸವರ್ಸ್ ಲಾ ಕಲ್ತ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಇದು. ಇದನ್ನು 2 ಮಾರ್ಕ್ಸಿಗೆ ಕೇಳೋ ಡೌಟು ನನ್ನ ಪ್ರಕಾರ 3 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟು ರೈಟ್ ಎನಿ ಟು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು. ಆರಾಮ್ ಬರಿಬೋದು. ನಾಟ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಲೈನ್ಸ್. ಏನು ಗೊತ್ತಾ, ಇದಕ್ಕೂ ಎಲೆಕ್ಟ್ರಿಕ್ ಫೀಲ್ಡ್ಗೂ ಏನೂ ಡಿಫ್ರೆನ್ಸ್ ಇಲ್ಲ. ಆಲ್ಮೋಸ್ಟ್ ಎಲ್ಲ ಸೇಮೇ ಇರುತ್ತೆ. ನಿಮ್ಗೆ ಅಕಸ್ಮಾತ್ ಕನ್ಫ್ಯೂಸ್ ಆಯಿತಾ, ಎಲೆಕ್ಟ್ರಿಕ್ ಫೀಲ್ಡ್ಗೆ ಏನು ಪ್ರಾಪರ್ಟೀಸ್ ಕಲ್ತಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಅದನ್ನೇ ಬರೋದು ಬನ್ನಿ. ನೋ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಬಿ ಇಂಟರ್ಸೆಕ್ಟೆಡ್ ಈಚ್ ಅದರ್. ನಾನು ಯಾರಿಗೆ ಹೇಳ್ತೀನಿ ಅಂದರೆ ಯಾರು ಕಲ್ತಿಲ್ಲ ಅವ್ರಿಗೆ ಮಾತ್ರ. ಯಾರು ಕಲ್ತಿದ್ದಾರೆ ದಯವಿಟ್ಟು ಇದಕ್ಕೆ ರಿಲೇಟೆಡ್ ಆಗಿರೋದೇ ಬರೀರಿ, ಆಯಿತಾ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಪ್ಯಾರಲಲ್ ಆ್ಯಂಡ್ ಅದರಲ್ಲಿ ಹೆಂಗೆ ಬೇಕಾದ್ರೆ ಇರುತ್ತೆ ಇಲ್ಲಿ ಪ್ಯಾರಲಲ್ ಆ್ಯಂಡ್ ಈಕ್ವಿಡಿಸ್ಟೆಂಟ್ ಇನ್ ದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಬಿಕಾಸ್ ಮ್ಯಾಗ್ನೆಟಿಕ್ ಫೋರ್ಸ್ ಅಂದರೆ ಒಂದು ಅಟ್ರಾಕ್ಷನ್ ಫೋರ್ಸ್, ಆಯಿತಾ. ಬಿಕಾಸ್ ಅಟ್ರಾಕ್ಷನ್ ಆಗುತ್ತೆ, ರಿಪಲ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನೇ ಅದು ಪ್ಯಾರಲಲ್ ಮತ್ತು ಈಕ್ವಿ ಡಿಸ್ಟೆನ್ಸಿಂದನೇ ಆಗಬೇಕದು. ಈಗ 2 ಮ್ಯಾಗ್ನೆಟಿಕ್ ಫೀಲ್ಡ್ನ ನೀನು ಮೂವ್ ಮಾಡಬೇಕು ಅಂತಂದರೆ ಅವ್ರ ಮಧ್ಯ ಒಂದು ಡಿಸ್ಟೆನ್ಸ್ ಇರಬೇಕು, ಆಯಿತಾ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಮೋರ್ ಕ್ರೌಡೆಡ್ ವೇರ್ ದ ಸ್ಟ್ರೆಂತ್ ಆಫ್ ದ ಫೀಲ್ಡ್ ಇಸ್ ಮೋರ್. ಎಲ್ಲಿ ಕ್ರೌಡ್ ಆಗಿರುತ್ತೆ ಅಲ್ಲಿ ಸ್ಟ್ರೆಂತ್ ಜಾಸ್ತಿ ಇರೋದು ಅಂತ ಅರ್ಥ. ಆಮೇಲೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ಅಮ್ಮೀಟರ್ ಆ್ಯಂಡ್ ವಾಟ್ ಮೀಟರ್ ಇದು ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ನೀವೇ ಓದ್ಕೊಬೇಕು. ತುಂಬ ಈಸಿ ಇದೆ, ನೋಡ್ಕೊಂಬಿಡಿ. ಇಟ್ ಆಲ್ವೇಸ್ ಕನೆಕ್ಟ್ ಟು ಸೀರೀಸ್, ಇಟ್ ಆಲ್ವೇಸ್ ಕನೆಕ್ಟ್ ಟು ಪ್ಯಾರಲಲ್, ಈ ಥರ ಸಣ್ಣ ಪುಟ್ಟದು. ನೆಕ್ಸ್ಟು ಡಿಫೈನ್ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಎಲಿಮೆಂಟ್. ತುಂಬ ಇಂಪಾರ್ಟೆಂಟ್ ಇದು. ಇದು ಎಷ್ಟು ಸದ್ಯ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಕಲ್ತ್ಕೊಂಡಿದ್ದಾನೆ. ಡಿಪ್ ಅಂದ್ರೇನು ಮತ್ತು ಡೆಕ್ಲೇಷನ್ ಅಂತೇಳಿದ್ದಾನೆ ಅಂತಂದ್ಬಿಟ್ಟು ತುಂಬ ಈಸಿ ಇದೆ. ನಾನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ, ಸಣ್ಣ ಪುಟ್ಟದು. ರೈಟ್ ಎನಿ ಟು ಡಿಫ್ರೆನ್ಸ್ ಬಿಟ್ವೀನ್ ಸಾಫ್ಟ್ ಮ್ಯಾಗ್ನೆಟಿಕ್ ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್, ಇದನ್ನು ಕಲ್ತ್ಕೊಬಿಡಿ. ಕ್ವಶನ್ ನಂಬರ್ 13 ನೋಡಿ. ರೈಟ್ ಎನಿ ಟು ಯೂಸಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅಂತ ಕೇಳಿದ್ದಾರೆ. ಸೊ ದೇ ಆರ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಜನರಲ್ ಆಗಿ ಥಿಂಕ್ ಮಾಡಿ, ನೀವೆಲ್ಲ ನೋಡಿದ್ದೀರಾ. ನನಗೆ ಗೊತ್ತಿರೋ ಪ್ರಕಾರ ನೀವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀರ. ಸ್ಪೀಕರ್ಗಳಲ್ಲಿರುತ್ತೆ, ಇಯರ್ಫೋನ್ಗಳಲ್ಲಿರುತ್ತೆ, ಮತ್ತು ಟಾಯ್ಸಲ್ಲಿರುತ್ತೆ, ಎಲೆಕ್ಟ್ರಿಕ್ ಬೆಲ್ಗಳಲ್ಲಿರುತ್ತೆ, ಆ್ಯಂಡ್ ದೆನ್ ಹಾರ್ನ್ಗಳಲ್ಲಿ ಇರುತ್ತೆ, ಲಿಫ್ಟಿಂಗ್ ಕಾರ್ನರ್ಸ್. ನೀವು ದೊಡ್ಡದು ನೋಡಿದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯೂಸ್ ಮಾಡಿ ಡಿಮ್ಯಾಗ್ನೆಟೈಸ್ ಮಾಡಿ ಮಟೀರಿಯಲ್ಗಳನ್ನ ತೆಗಿತಾರೆ, ಅಲ್ಲೂ ಇರುತ್ತೆ. ಜನರಲಾಗಿ ಬರೀಬೋದು, ಅವಶ್ಯಕತೆ ಇಲ್ಲ. ಇದನ್ನು ಕಲ್ತಿರ್ತಾರೆ ನೀವು. ಸೊ ಅದಕ್ಕೋಸ್ಕರ ಬಿಡ್ತಿದ್ದೀನಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಲೆನ್ಸ್ ಲಾ. ಇದು ಲೆನ್ಸ್ ಲಾ ಕಲಿಯಲೇಬೇಕು ನೀವು, ಬಿಕಾಸ್ ಲೆನ್ಸ್ ಮೇಲೆ ಡೆರಿವೇಷನ್ ಇದೆ. ದಿಸ್ ಲಾ ಸ್ಟೇಟ್ಸ್ ದಟ್ ದ ಡೈರೆಕ್ಷನ್ ಆಫ್ induced EMF and hence current is such that it tends to
ಅಪೋಸ್ ದ ಚಾರ್ಜ್ ದಟ್ ಪ್ರೊಡ್ಯೂಸಸ್ ಇಟ್. ಯಾವುದು ಪ್ರೊಡ್ಯೂಸ್ ಮಾಡುತ್ತೆ ಅದನ್ನು ಅಪೋಸ್ ಮಾಡುತ್ತೆ. ಈಸ್ ಈಕ್ವಲ್ ಟು ಮೈನಸ್ ಎಲ್. ಎಲ್ ಇಸ್ ದ ಲೆನ್ಸ್ ಕಾನ್ಸ್ಟೆಂಟ್, ಡಿ ಐ ಡಿವೈಡೆಡ್ ಬೈ ಡಿ ಟಿ. ಇಷ್ಟೇ. ವಾಟ್ ಆರ್ ಎಡ್ಡಿ ಕರೆಂಟ್? ಎಡ್ಡಿ ಕರೆಂಟ್ ಎಷ್ಟೊತ್ತಿ ಕೇಳಿದ್ರೆ ನನಗೂ ಗೊತ್ತಿಲ್ಲ. ರೈಟ್ ಎನಿ ಟು ಅಪ್ಲಿಕೇಶನ್ಸ್ ಆಫ್ ಎಡ್ಡಿ ಕರೆಂಟು, ಆಯಿತಾ. ದ ಕರೆಂಟ್ ಇಂಡ್ಯೂಸ್ಡ್ ಇನ್ ಮೆಟಲ್ ಪ್ಲೇಟ್ ವೆನ್ ಪ್ಲೇಸ್ಡ್ ಇನ್ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕಾಲ್ಡ್ ಆಸ್ ಎಡ್ಡಿ ಕರೆಂಟ್. ಈಗ ಒಂದು ಕರೆಂಟ್ ಇಂಡ್ಯೂಸ್ ಆಗುತ್ತೆ ಎಲ್ಲಿ? ಮೆಟಲ್ ಪ್ಲೇಟಲ್ಲಿ. ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ಚಾರ್ಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದಾಗ ದ್ಯಾಟ್ ಈಸ್ ಕಾಲ್ಡ್ ಆಸ್ ಎಡ್ಡಿ ಕರೆಂಟ್. ಎಡ್ಡಿ ಕರೆಂಟ್ ಆರ್ ಯೂಸ್ಡ್ ಇನ್ ಎಲ್ಲಿ? ಸ್ಪೀಡೋಮೀಟರಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಇಂಡ್ಯೂಸ್ಡ್ ಫರ್ನೆನ್ಸಲ್ಲಿ ಯೂಸ್ ಮಾಡ್ತಾರೆ, ಇಂಡಕ್ಷನ್ ಫರ್ನೆನ್ಸಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಎಲೆಕ್ಟ್ರಿಕ್ ಬ್ರೇಕ್ಸಲ್ಲಿ ಯೂಸ್ ಮಾಡ್ತಾರೆ. ಒನ್ ಆಫ್ ದ ಫ್ಯಾಕ್ಟರ್ಸ್ ಮ್ಯೂಚುವಲ್ ಇಂಡಿಪೆಂಡೆನ್ಸ್ ಡಿಪೆಂಡ್ಸ್. ಈ ಮ್ಯೂಚುವಲ್ ಇಂಡಿಪೆಂಡೆನ್ಸ್ ಏನು ಕೇಳಿಲ್ಲ, ಆದರೂ ಕಲ್ತ್ಕೊಂಡಿರಿ. ನಂಬರ್ ಆಫ್ ಟರ್ನ್ಸ್ ಆನ್ ಐದರ್ ಕಾಯಿಲು, ಮತ್ತು ಶೇಪ್ ಆಫ್ ಸೈಜ್ ಆಫ್ ಕಾಯಿಲು, ಶೇಪ್ ಆ್ಯಂಡ್ ಸೈಜ್ ಆಫ್ ಕಾಯಿಲು, ಮತ್ತು ಸಪರೇಷನ್ ಬಿಟ್ವೀನ್ ದ ಕಾಯಿಲ್ಸು. ವಾಟ್ ಈಸ್ ಟ್ರಾನ್ಸ್ಫಾರ್ಮರ್? ಆನ್ ವಾಟ್ ಪ್ರಿನ್ಸಿಪಲ್ ಇಟ್ ವರ್ಕ್ಸ್? ಆಯಿತಾ. ಟ್ರಾನ್ಸ್ಫಾರ್ಮರ್ ಇಸ್ ಎ ಡಿವೈಸ್ ಯೂಸ್ ಟು ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ದ ಆಲ್ಟರ್ನೇಟಿಂಗ್ ವೋಲ್ಟೇಜು. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯೂಚುವಲ್ ಇಂಡಕ್ಷನ್. ಮ್ಯೂಚುವಲ್ ಇಂಡಕ್ಷನ್ ಅಂತ ಗೊತ್ತಿರಬೇಕು ನಿಮಗೆ, ಆಯಿತಾ. ಆ್ಯಂಡ್ ದೆನ್ ಟ್ರಾನ್ಸ್ಫಾರ್ಮರ್ ಏನಂತಂದರೆ ಸ್ಟೆಪ್ ಅಪ್ ಅಥವಾ ಸ್ಟೆಪ್ ಡೌನ್ ಮಾಡೋಕ್ಕೆ. ಏನು? ಆಲ್ಟರ್ನೇಟಿಂಗ್ ವೋಲ್ಟೇಜ್. ನಿಮ್ಮ ಮನೆಗೆ ಬರುತ್ತಲ್ಲ ಕರೆಂಟು, ಅದನ್ನು ಅಂದರೆ ಅದು ಲೈನ್ಗಳಲ್ಲಿ ಮನೆಗೆ ಬರೋದಲ್ಲ, ಅದನ್ನು ವೋಲ್ಟೇಜ್ನ ಸ್ಟೆಪ್ ಅಪ್ ಅಥವಾ ಸ್ಟೆಪ್ ಡೌನ್ ಮಾಡಿ. ಯಾವಾಗ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ ಅವಾಗ ಸ್ಟೆಪ್ ಡೌನ್ ಮಾಡುತ್ತೆ, ಅವಾಗ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ ಅವಾಗ ಸ್ಟೆಪ್ ಅಪ್ ಮಾಡುತ್ತೆ. ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಟ್ರಾನ್ಸ್ಫಾರ್ಮರ್. ಈ ಥರ ಏನಿಲ್ಲ, ಸಿಂಪಲಾಗೇ ಇದೆ, ಬರೀಬಹುದು. ನಾವು ಕಡ್ಕೊ ಬರೀರಿ, ನಿಮ್ಗೆ ಹೆಂಗೆ ಹೇಳ್ಕೊಟ್ಟಿದ್ದಾರೆ ಹಂಗೆ ಬರೀರಿ. ಮೆನ್ಷನ್ ದ ಸೋರ್ಸ್ ಆಫ್ ಎನರ್ಜಿ ಲಾಸಸ್ ಇನ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೀಕೇಜ್ ಲಾಸು, ಎಡಿ ಕರೆಂಟ್ ಲಾಸು, ಮತ್ತು ಹಿಸ್ಟೋರಿಸಿಸ್ ಲಾಸು. ಹಿಸ್ಟೋರಿಸಿಸ್ ಕರ್ವ್ ಗೊತ್ತಾ ನಿಮಗೆ? ಗೊತ್ತಿರುತ್ತೆ ನನಗೆ ಗೊತ್ತೀನಿ, ನಿಮ್ಗೆ ಏನು ಬೇಡ, ಕಲ್ತ್ಕೊಳ್ಳಿ. ಸ್ಟೇಟ್ the 40th one, state ampere circuit law ಅಂತ ಹೇಳಿದ್ದಾರೆ. The line integral of magnetic field around any closed path is equal to mu. See, the line integral of magnetic field ಏನು? B vector. ಈ B vector ಆಯಿತಾ, ಇದು is equal to mu naught times the total current creating the closed path. ಸೊ ಈ ಕ್ಲೋಸ್ ಪಾತ್ ಇರುತ್ತೆ, mu naught times ಕರೆಂಟ್ ಈಕ್ವಲ್ ಆಗಿರುತ್ತೆ ಅಂತ. ನೆಕ್ಸ್ಟ್ 41 ನೋಡಿ. What is the displacement current? What is the need of displacement current? Displacement current is the current in which comes into play in the region in which the electric field and the electric flux is changing with the time. The need of displacement current is to know about the apparent violation of Kirchhoff's junctions rule. See, junctions law violation ಆಗುತ್ತೆ, ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಟು ಸ್ಟಡಿ ದ ವೈಲೇಷನ್ ಆಫ್ ಆಂಪಿಯರ್ಸ್ ಕರೆಂಟ್. ಕಿರ್ಚಾಫ್ ಲಾ ಮತ್ತು ಆಂಪಿಯರ್ಸ್ ಕರೆಂಟ್ ಈ ಎರಡಕ್ಕೂ ಯೂಸ್ ಮಾಡ್ತಾರೆ. ಇದು ವೋಲ್ಟೇಜ್, ಇದು ಕರೆಂಟು ಅಷ್ಟೇ. ರೈಟ್ ಇನ್ ಟು ಅಪ್ಲಿಕೇಶನ್ಸ್ ಆಫ್ ಗಾಮಾ ರೇಸ್ ಏನೇನು ಯೂಸ್ ಮಾಡ್ತಾರೆ ನೀವು ಜನರಲ್ ಆಗಿ ಬರಿಬೋದು. ಕ್ಯಾನ್ಸರ್ ಟ್ರೀಟ್ಮೆಂಟು ಮತ್ತು ನ್ಯೂಕ್ಲಿಯರ್ ಇದರಲ್ಲಿ ಪ್ರೊಡಕ್ಷನ್ಗೆ ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ರೈಟ್ ಇನ್ ಟು ಅಪ್ಲಿಕೇಶನ್ ಆಫ್ ಯು ವಿ ರೇಸ್ ಇದು ಬರಿಬೋದು. ವಿಟಮಿನ್ ಡಿ ನಿಮ್ಗೆ ಡೈರೆಕ್ಟಾಗಿ ಸಿಗುತ್ತೆ ಅಲ್ಟ್ರಾವೈಲೆಟ್ ರೇಸಿಂದ. ದೇ ಆರ್ ಯೂಸ್ಡ್ ಟು ಪ್ಯೂರಿಫಿಕೇಷನ್ ಆಫ್ ಏರ್ ಆ್ಯಂಡ್ ವಾಟರ್. ಎಲ್ಲಿ? ಇದರಲ್ಲಿ ವಾಟರ್ ಪಂಪ್ ಇರುತ್ತಲ್ವಾ, ಅಲ್ಲಿ ನೋಡ್ಕೊಳ್ಳಿ, ಏರೇಷನ್ಗೆ ಬಿಡ್ತಾರೆ ಅವರು. ಅವಾಗ ಯು ವಿ ರೇಡಿಯೇಷನ್ ಬರಲಿ ಅಂದರೆ ಏರ್ ಮತ್ತು ವಾಟರ್. ನಿಮ್ಗೆ ವಿಷಯ ಗೊತ್ತಾ? ಏರ್ ಇಲ್ಲಿಂದ ಬರುತ್ತೆ ಅಂದರೆ ಸನ್ನಿಂದನೇ ಬರೋದು. ಸನ್ನಿಂದ ಡೈರೆಕ್ಟಾಗಿ ಬರೋದಿಲ್ಲ, ಸನ್ ಎನರ್ಜಿ ಏನಪ್ಪ ಹೀಟ್ ವೇರಿಯೇಷನ್ ಅಂತ ಏರ್ ಬರುತ್ತೆ, ಗಾಳಿ ಬರುತ್ತೆ. ರೈಟ್ ಎನಿ ಟು ಅಪ್ಲಿಕೇಶನ್ ಆಫ್ ಐ ಆರ್ ರೇಸ್ ಅಂತ ಹೇಳ್ತಿದ್ದಾರೆ. ಸೊ ಐ ಆರ್ ರೇಸ್ ಅಪ್ಲಿಕೇಶನ್, ಎಕ್ಸ್ರೇಸ್ ಅಪ್ಲಿಕೇಶನ್ ಮತ್ತು ಮೈಕ್ರೋ ಅಪ್ಲಿಕೇಶನ್ಸ್ ಎಲ್ಲ ನೋಡ್ಕೊಳ್ಳಿ, ಈಸಿಯಾಗಿ ಇದೆ. ಮತ್ತು ಸ್ಟೇಟ್ ಲಾ ಆಫ್ ರಿಫ್ರಾಕ್ಷನ್ನು ತುಂಬ ಇಂಪಾರ್ಟೆಂಟು. ಸ್ನೆಲ್ಸ್ ಲಾ ಮತ್ತು ಫಸ್ಟ್ ಒನ್ನು ಸ್ನೆಲ್ಸ್ ಲಾ ತುಂಬ ಇಂಪಾರ್ಟೆಂಟು. ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಕಲ್ತ್ಕೊಳ್ಳಿ, ಎಲ್ಲ ಈಸಿನೇ ಇದೆ. ರೈಟ್ ದ ಕಂಡೀಷನ್ಸ್ ಆಫ್ ಟಿ ಐ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕಂಡೀಷನು, ಮತ್ತು ರೈಟ್ ದ ಇಲಿಸ್ಟ್ರೇಷನ್ ಆಫ್ ಟಿ ಐ ಟೋಟಲ್ ರಿಫ್ಲೆಕ್ಷನ್ನು. ರೈಟ್ ಎನಿ ಟು ಅಪ್ಲಿಕೇಶನ್ಸ್ ಆಫ್ ಟಿ ಐ ಆರು, ಮತ್ತು ರೈಟ್ ಎನಿ ಟು ಅಪ್ಲಿಕೇಶನ್ಸ್ ಆಫ್ ಆಪ್ಟಿಕಲ್ ಫೈಬರು. ಇಟ್ ಈಸ್ ಯೂಸ್ಡ್ ಇನ್ image or in large optical images. ಮತ್ತು it is used in measure blood flow in heart. It is used to measure pressure and temperature. ಈ ಥರ ಬರ್ಕೊಂಡೋಗಿ. ಮತ್ತು ಮಯೋಪಿಯಾ ಮತ್ತು ಹೈಪರ್ಮೆಟ್ರೋಪಿಯಾ, ದೀಸ್ ಆರ್ ಡಿಸೀಸಸ್ ಕಾಸ್ ಲೈಕ್ ನಿಮ್ಮ ಐ ಡಿಸೀಸಸ್ ಇವೆಲ್ಲ ಆಯಿತಾ, ಯಾವ ರೀತಿ ಕಾಸ್ ಆಗುತ್ತೆ ಅನ್ನೋದನ್ನು ಬರೀಬೇಕಾಗುತ್ತೆ. ಲೈಕ್ ಏನಿದು ಅಂತ ಬರೀಬೇಕಾಗಿದೆ. ಮಯೋಪಿಯಾ ಇಸ್ ದ ಡಿಫೆಕ್ಟ್ ಆಫ್ ಐ ಇನ್ ವಿಚ್ ದ ಪರ್ಸನ್ ಕ್ಯಾನ್ ಸಿ ಓನ್ಲಿ ನಿಯರ್ ಬೈ ಆಬ್ಜೆಕ್ಟ್ಸ್ ಬಟ್ ಫೇಲ್ ಟು ಸಿ ದ ಫಾರ್ ಆಬ್ಜೆಕ್ಟ್ಸ್. ಮಯೋಪಿಯಾ, ಸೊ ದೂರ ಆಯಿತಾ. ಇದನ್ನು ಹೆಂಗೆ ಮಾಡಬೇಕು ಅಂತಂದರೆ ಯೂಸಿಂಗ್ ಕಾನ್ಕೇವ್ ಲೆನ್ಸ್ ದೂರದಲ್ಲಿರೋದು ಹತ್ತಿರಕ್ಕೆ ಬರೋ ಥರ ಮಾಡುತ್ತೆ. ಸೊ ಇದು ಅದಕ್ಕೊಂದು ಸಲ್ಯೂಷನ್ ಆಯಿತಾ. ವಾಟ್ ಈಸ್ ಹೈಪರ್ಮೆಟ್ರೋಪಿಯಾ ಅಂತಂದರೆ ಅದಕ್ಕೆ ಉಲ್ಟಾ, ಹತ್ತಿರದಲ್ಲಿರೋದು ಕಾಣಿಸಲ್ಲ, ದೂರದಲ್ಲೇ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೇನು ಉತ್ತರ ಅಂತಂದರೆ ಇದಕ್ಕೇನು ಸಲ್ಯೂಷನ್ ಅಂದರೆ ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡಿದ್ರೆ ನಿಮಗೆ ಹತ್ತಿರದಲ್ಲಿರೋದು ಚೆನ್ನಾಗಿ ಕ್ಲಾರಿಟಿಯಲ್ಲಿ ಕಾಣಿಸುತ್ತೆ. ವಾಟ್ ಈಸ್ ಪ್ರೆಸ್ಬಯೋಪಿಯಾ? ಇದು ಇನ್ನೊಂದು ಥರ ರೋಗ ಆಯಿತಾ. ಇಟ್ ಈಸ್ ಡಿಫೆಕ್ಟ್ ಆಫ್ ಅನ್ ಐ
ವಿಚ್ ಈಸ್ ಅನೇಬಲ್ ಟು ಸಿ ದ ನಿಯರ್ ಬೈ ಆಸ್ ವೆಲ್ ಆಸ್ ಫಾರ್ ಆಬ್ಜೆಕ್ಟ್ಸ್. ಕಣ್ಣೇ ಕಾಣಿಸೋದಿಲ್ಲ ಅವ್ರಿಗೆ ಆಲ್ಮೋಸ್ಟು, ಎಲ್ಲ ಬ್ಲರ್ ಕಾಣಿಸುತ್ತೆ. ರೆಮಿಡಿ ಏನು ಮಾಡಿ ಯೂಶಲ್ ಬೈಫೋಕಲ್ ಲೆನ್ಸು ಎರಡೂ ಮಿಕ್ಸ್ ಆಗಿರೋದು ಇದರಲ್ಲಿ. ರೈಟ್ ಏನು ಕಂಡೀಷನ್ ಫಾರ್ ಸಸ್ಟೈನ್ಡ್ ಇಂಟರ್ಫೇಸ್ ಆಯಿತಾ. ಸೊ ತುಂಬ ಇದೇನು ಕೇಳೋದಿಲ್ಲ. ದ ಟೂ ಸೋರ್ಸ್ ಮಸ್ಟ್ ಬಿ ಕೊಹರೆಂಟು ಮತ್ತು ಟೂ ಸೋರ್ಸ್ ಮಸ್ಟ್ ಬಿ ವೆರಿ ನ್ಯಾರೋ. ರೈಟ್ ಕಂಡೀಷನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫೇಸ್ ಇನ್ ಟರ್ಮ್ಸ್ ಆಫ್ ಫೇಸ್ ಡಿಫ್ರೆನ್ಸ್ ಆ್ಯಂಡ್ ಪಾತ್ ಡಿಫ್ರೆನ್ಸ್. ಸೊ ಬರೀಬೇಕಾಗುತ್ತೆ 2n π ಆಯಿತಾ ಫೇಸ್ ಡಿಫ್ರೆನ್ಸ್ ಇದು. ಪಾತ್ ಡಿಫ್ರೆನ್ಸ್ ಬಂದ್ಬಿಟ್ಟು ಎಕ್ಸ್ನ ಡಿಫೈನ್ ಮಾಡ್ತಾರೆ n ಇಂಟು ಲ್ಯಾಂಬ್ಡಾ ಆಯಿತಾ. ನೆಕ್ಸ್ಟು ರೈಟ್ ದ ಕಂಡೀಷನ್ಸ್ ಫಾರ್ ಡೆಸ್ಟ್ರಕ್ಟಿವ್ ಇಂಟರ್ಫೇಸ್ ಇನ್ ಟರ್ಮ್ಸ್ ಆಫ್ ಫೇಸ್ ಡಿಫ್ರೆನ್ಸ್ ಆ್ಯಂಡ್ ಪಾತ್ ಡಿಫ್ರೆನ್ಸ್. ಫೇಸ್ ಡಿಫ್ರೆನ್ಸ್ ಸೇಮ್ ಅದೇನೆ. ಡಿಸ್ಟ್ರಕ್ಟಿವ್ ಪಾತ್ ನೋಡ್ಕೊಂಡು ಹೋಗೋದಾದ್ರೆ ನೀವು ಡಿಸ್ಟ್ರಕ್ಟಿವ್ ಪಾತ್ಗೆ 2n+1 π x = 2n+1 ಡಾಟ್ π/2 ಆಯಿತಾ. ನೆಕ್ಸ್ಟು ರೈಟ್ ಇನ್ ಟು ಅಪ್ಲಿಕೇಶನ್ಸ್ ಆಫ್ ಪೋಲರಾಯ್ಡ್ಸ್ ತುಂಬ ಇಂಪಾರ್ಟೆಂಟು. ಸನ್ ಗ್ಲಾಸಸಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಪೋಲರೈಸರ್ಸಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಅನಲೈಸರ್ಸಲ್ಲಿ ಯೂಸ್ ಮಾಡ್ತಾರೆ. ಮೆನ್ಷನ್ ಈ 2 ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ನು. ಒಂದು ಫೋಟೋ ಎಲೆಕ್ಟ್ರಿಕ್ ಎಮಿಷನ್ನು, ಇನ್ನೊಂದು ಥರ್ಮೋಯಿಕ್ ಎಮಿಷನ್ನು, ಮತ್ತು ಇನ್ನೊಂದು ಫೀಲ್ಡ್ ಎಮಿಷನ್ನು. ನನ್ನ ಪಕ್ಕ ನಾನು ಗ್ಯಾರಂಟಿ ಕೊಡ್ತೀನಿ, ಈ ಡಯಾಗ್ರಾಮ್ ಕೇಳೋದಿಲ್ಲ, ನಾನು ಬೇಕಾದ್ರೆ ಕೇಳಿಲ್ಲ, ನಿಮ್ಮ ಕೇಳೋದು ಗೊತ್ತಿಲ್ಲ. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಡೈವಿಷನ್ ಆ್ಯಂಡ್ ಜರ್ಮರ್ ಎಕ್ಸ್ಪೆರಿಮೆಂಟ್. ಇದನ್ನು ಕೇಳಿಲ್ಲ ಅಂತ ಅನ್ಕೋತೀನಿ, ಕೇಳಿದ್ರು ಕೇಳ್ಬಿಡೋದು, ಸುಮ್ಮನೆ ಓದ್ಕೊಂಡಿರಿ. ಯಾರು ಔಟ್ ಆಫ್ 4 ತೆಗಿಬೇಕಂತ ಅಂದ್ಕೊಂಡಿರ್ತಾರೆ ಅವರು. ಸೊ 61 ನೋಡಿ, ಎಕ್ಸ್ಪ್ರೆಷನ್ ಫಾರ್ ವೇವ್ ಲೆಂತ್ ಆಫ್ ಮ್ಯಾಟರ್ ವೇವ್ಸ್ ಆರ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಈಕ್ವೇಷನ್ಸ್. ಇದು ತುಂಬ ಇಂಪಾರ್ಟೆಂಟ್, ಇದು ಕರೀಲೇಬೇಕಾಗುತ್ತೆ. ಲ್ಯಾಂಬ್ಡಾ = h/mv. ಇದು ಹೆಂಗೆ ಡಿರೈವ್ ಮಾಡಿದೆ ನೋಡಿ, ಸಿಂಪಲ್ ಸ್ಟೆಪ್ಸು ಗೊತ್ತಾಗ್ಬಿಡುತ್ತೆ ನಿಮಗೆ. ನೆಕ್ಸ್ಟು ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ GM ಎಕ್ಸ್ಪೆರಿಮೆಂಟ್ ಆರ್ ರುದರ್ಫೋರ್ಡ್ಸ್ ಆಲ್ಫಾ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್. ತುಂಬ ಇಂಪಾರ್ಟೆಂಟ್ ಇದು ಇದನ್ನು ಕೇಳ್ತಾರೆ ಅಂತ ಹೇಳ್ಬಹುದು. ಅದನ್ನು ಆಮೇಲೆ ಇದ್ರ ಮೇಲೆ ಒಂದು ನಿಮಗೆ ನೀಟ್ ಅಥವಾ CET ಮೇಲೆ ಎಕ್ಸಾಮಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ರೈಟ್ ಡ್ರಾಬ್ಯಾಕ್ಸ್ ಆಫ್ ರುದರ್ಫೋರ್ಡ್ ಮಾಡೆಲ್ ಆಫ್ ಆಟಮ್. ಇಟ್ ಕುಡ್ ನಾಟ್ ಎಕ್ಸ್ಪ್ಲೈನ್ ದ ಸ್ಟೆಬಿಲಿಟಿ ಆಫ್ ಆಟಮ್. ಇದು ಬರೀ ಮೂವ್ಮೆಂಟ್ ಆಫ್ ಆಟಮ್ನ ಎಕ್ಸ್ಪ್ಲೈನ್ ಮಾಡ್ತು, ಸ್ಟೆಬಿಲಿಟಿ ಆಫ್ ಆಟಮ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ ಆಯಿತಾ. ನೆಕ್ಸ್ಟು ಇಟ್ ಕುಡ್ ನಾಟ್ ಎಕ್ಸ್ಪ್ಲೈನ್ ದ ಲೈನ್ ಸ್ಪೆಕ್ಟ್ರಮ್. ಅದು ಲೈನ್ ಸ್ಪೆಕ್ಟ್ರಮ್ಸ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ. ರೈಟ್ ಎನಿ ಟು ಲಿಮಿಟೇಷನ್ಸ್ ಆಫ್ ಬೋರಾನ್ಸ್ ಆಟಮ್ ಮಾಡೆಲ್ಲು ಲಿಮಿಟೇಷನ್ಸ್ ಏನಂತ ಕೇಳಿದ್ದಾರೆ. ಸೊ ಅದನ್ನು ಬರಿಬೋದಾಗುತ್ತೆ. ನೆಕ್ಸ್ಟ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಪವರ್ ರಿಯಾಕ್ಟರ್. ಪವರ್ ರಿಯಾಕ್ಟರ್ ಅಂದರೆ ನ್ಯೂಕ್ಲಿಯರ್ ರಿಯಾಕ್ಟರ್ದು ಬರೀಬೇಕಾಗುತ್ತೆ ನೀವು. ನ್ಯೂಕ್ಲಿಯರ್ ರಿಯಾಕ್ಟರ್ ಇಷ್ಟು ಸಿಂಪಲ್ ಆಗಿಲ್ಲ. ಇಲ್ಲಿ ಕ್ಯಾಡ್ಮಿಯಮ್ ಮತ್ತು ಬೋರಾನ್ ರಾಡ್ಸ್ನ ಯೂಸ್ ಮಾಡ್ತಾರೆ. ಇಲ್ಲಿ ಇದಿರುತ್ತೆ, ಕೂಲೆಂಟ್ ಇರುತ್ತೆ, ಏನೇನೋ ಇರುತ್ತೆ. ಇದು ಸಿಂಪಲ್ ಆಗಿದೆ, ಈ ಥರ ಬರೆಯೋ ಅವಶ್ಯಕತೆ ಇಲ್ಲ. ಚೆನ್ನಾಗಿರೋದು ನಿಮ್ಗೆ ಯಾವ್ದು ಗೊತ್ತೋ ಅದನ್ನು ಬರೀರಿ ಆಯಿತಾ. ನೆಕ್ಸ್ಟು ವಾಟ್ ಈಸ್ ಲೈಟ್ ಎಮಿಟಿಂಗ್ ಡಯೋಡ್, LED ಅಂತ ಅಂದ್ರೇನು, ಮತ್ತು ಇದರ ಅಪ್ಲಿಕೇಶನ್ಸ್ ಏನು ಗೊತ್ತಿರುತ್ತೆ, ಸಿಂಪಲಾಗಿ ಬರ್ಕೊಂಡು ಹೋಗಿ. PN ಜಂಕ್ಷನ್ ಡಯೋಡ್ ಇನ್ ವಿಚ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ, ಅದನ್ನು LED ಅಂತ ಕರೀತಾರೆ. ಅಪ್ಲಿಕೇಶನ್ಸ್ ಏನಂದ್ರೆ ದೇ ಆರ್ ಯೂಸ್ಡ್ ಇನ್ ಆಪ್ಟಿಕಲ್ ಫೈಬರ್ ಟ್ರಾನ್ಸ್ಮಿಟರ್, ದೇ ಆರ್ ಯೂಸ್ಡ್ ಇನ್ ಮೆಸೇಜ್ ಡಿಸ್ಪ್ಲೇ ಇನ್ ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್ ಅಂಡ್ ಏರ್ಪೋರ್ಟ್, ಮತ್ತು TV ರಿಮೋಟ್ ಎಲ್ಲ ಸಹ ಯೂಸ್ ಮಾಡ್ತಾರೆ. ವಾಟ್ ಈಸ್ ಫೋಟೋ ಡಯೋಡ್ ಅಂತ ಕೇಳಿದ್ದಾರೆ. ಫೋಟೋ ಡಯೋಡು ಮತ್ತು ರೈಟ್ ಎನಿ ಟು ಅಪ್ಲಿಕೇಶನ್ಸ್ ಆಫ್ ಫೋಟೋ ಡಯೋಡ್ ಅಂದ್ರೇನು? ಫೋಟೋ ಅಂದರೆ ಲೈಟ್ ಆಯಿತಾ. ಫೋಟೋ ಡಯೋಡ್ ಇಸ್ ಅ PN ಜಂಕ್ಷನ್ ಡಯೋಡ್ which converts light energy to electrical energy. Application ಬಂದ್ಬಿಟ್ಟು they use photodiodes are used in computers, in films, and in films they are used to camera lights, meters and clock radios. Next, what is solar cell diode? Write any 2 applications of it. A solar cell is a junction diode in which converts solar energy into electrical energy. Applications ಬಂದ್ಬಿಟ್ಟು they are used in solar water heaters, solar power supplies, ಮತ್ತು solar cell are used in satellites to recharge their batteries ಆಯಿತಾ. ಸೊ ಡಿಸ್ಟೆನ್ಸ್ ಬಿಟ್ವೀನ್ NPN ಮತ್ತು PNP ನೋಡ್ಕೊಂಡ್ರೆ ನೀವು ಸ್ಯಾಂಡ್ವಿಚ್ ಆಗಿರುತ್ತೆ, ಅದ್ರ ಮಧ್ಯೆ P ಸ್ಯಾಂಡ್ವಿಚ್ ಆಗಿರುತ್ತೆ 2 ಮಧ್ಯೆ, ಇಲ್ಲಿ N ಸ್ಯಾಂಡ್ವಿಚ್ ಆಗಿರುತ್ತೆ 2 P ಮಧ್ಯೆ. ಈ ಥರ ಸಣ್ಣ ಪುಟ್ಟ ಡಿಫ್ರೆನ್ಸ್ಗಳು ಬರ್ಕೋದ್ರೆ ಆಗೋಗ್ಬಿಡುತ್ತೆ. ಆರ್ ಗೇಟು, ಆ್ಯಂಡ್ ಗೇಟು, ನಾರ್ ಗೇಟು ಮತ್ತು ನ್ಯಾಂಡ್ ಗೇಟು ತುಂಬ ಇಂಪಾರ್ಟೆಂಟು. ಇವುಗಳದ್ದು ಟ್ರೂತ್ ಟೇಬಲ್ನ ಗ್ಯಾಪ್ ಕಟ್ಕೊಂಬಿಡಿ ಆಯಿತಾ. ನಿಮಗೆ ಈ ಆರ್ ಗೇಟ್ ಬಂದ ತಕ್ಷಣ ಯಾವುದಾದ್ರೂ ಒಂದು ಅಂತಂತ, ಈಗ 0 ಅಥವಾ 1 ಇದೆ ಆಯಿತಾ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಟ್ರೂ ಆದ್ರೂ ಇದು ಟ್ರೂ ಆಗುತ್ತೆ. ಈ 2 ಫಾಲ್ಸ್ ಆದರೆ ಮಾತ್ರನೇ ಫಾಲ್ಸ್ ಆಗುತ್ತೆ ಎಲ್ಲಿ, ಆರ್ ಗೇಟಲ್ಲಿ. ಅದೇ ಆ್ಯಂಡ್ ಗೇಟಿಗೆ ಬಂದರೆ ಆ್ಯಂಡ್ ಗೇಟಲ್ಲಿ 2 ಟ್ರೂ ಆಗಿದ್ರೆ ಮಾತ್ರನೇ ಟ್ರೂ ಆಗುತ್ತೆ. ಬಿಕಾಸ್ 2 ಆ್ಯಂಡ್ ದಿಸ್ ಆ್ಯಂಡ್ ದಿಸ್ ಇಬ್ಬರೂ 1 and 2 ಏನು ಮಲ್ಟಿಪ್ಲಿಕೇಶನ್ 1 into 2, ಈ 2 ಪಾಸಿಟಿವ್ ಆದರೆ ಮಾತ್ರನೇ ನಿಮಗೆ ರಿಸಲ್ಟು ಪಾಸಿಟಿವ್ ಬರುತ್ತೆ ಆಯಿತಾ. ನಾರ್ ಗೇಟ್ ಅಂತಂದ್ರೇನು? ಈ ಏನು ಬರ್ತೀವಿ ನೀವು ಅಡಿಷನ್ ಏನಿದು ಇದ್ರದ್ದು ಆರ್ ಗೇಟು ಆಯಿತಾ. ಇದನ್ನು ಉಲ್ಟಾ ಮಾಡೋದು ನೀವು ಆಯಿತಾ. ಏನು ಮಾಡ್ತೀರಾ ಹೇಳಿ, 0 + 0 ಏನು ಬರುತ್ತೆ? 0 ಬರುತ್ತೆ. 0ನ ಆರ್ ಮಾಡಿದ್ರೆ ಏನು ಬರುತ್ತೆ? 1 ಬರುತ್ತೆ ಆಯಿತಾ.
ಇಲ್ಲಿ 0 + 0 1 ಬರುತ್ತೆ. 1 ಆರ್ ಮಾಡಿದ್ರೆ ಏನು ಬರುತ್ತೆ 0 ಬರುತ್ತೆ. ಸೇಮ್ ಅದೇ ಥರ ಬರುತ್ತೆ. 3 ಹಿಂಗೆ ಬರುತ್ತೆ ಆ್ಯಂಡ್ 1 ಮಾತ್ರ ಪಾಸಿಟಿವ್ ಬರುತ್ತೆ. ನೆಕ್ಸ್ಟು ಇದು ನೋಡಿ, ಇದು ಸೇಮ್ ಉಲ್ಟಾ. ಯಾವುದಕ್ಕೆ? ಆ್ಯಂಡ್ ಗೇಟ್ಗೆ ಉಲ್ಟಾ. ಅದನ್ನು ಏನಂತ ಕರಿತೀವಿ? ನ್ಯಾಂಡ್ ಗೇಟ್ ಅಂತ ಕರಿತೀವಿ. ನ್ಯಾಂಡ್ ಗೇಟ್ ಬಂತು ಅಂತಂದರೆ ಸಣ್ಣದಾಗಿ ಒಂದು ಈ ಥರ ಆಗ್ತಿರ ಆಯಿತಾ. ನೆಕ್ಸ್ಟು ಇಲ್ಲಿ 0 × 0 ಏನಾಗುತ್ತೆ? 0 ಆಗುತ್ತೆ. 0ನ ನಾವು ಉಲ್ಟಾ ಮಾಡಿದ್ರೆ ಏನಾಗುತ್ತೆ? 1 ಸಿಗುತ್ತೆ ನಮಗೆ. 1 × 0 ಏನಾಗುತ್ತೆ? 0 ಆಗುತ್ತೆ. 0ನ ಉಲ್ಟಾ ಮಾಡಿದ್ರೆ ಏನು ಸಿಗುತ್ತೆ? 1 ಸಿಗುತ್ತೆ. 0 × 1 ಏನಾಗುತ್ತೆ? 0 ಆಗುತ್ತೆ. 0ನ ಉಲ್ಟಾ ಮಾಡಿದ್ರೆ 1 ಸಿಗುತ್ತೆ. 1 × 1 0. 1 × 1 1 ಆಗುತ್ತೆ. 1ನ ಉಲ್ಟಾ ಮಾಡಿದ್ರೆ 0 ಸಿಗುತ್ತೆ ನಮಗೆ ಅಷ್ಟೇ. ನೆಕ್ಸ್ಟು ವಾಟ್ ಈಸ್ ದ ಇಂಟಿಗ್ರೇಟೆಡ್ ಸರ್ಕ್ಯೂಟು? ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂದರೆ ಏನು? ನೇಮ್ ದ ವೈಡ್ಲಿ ಯೂಸ್ ಟೆಕ್ನಾಲಜಿ ಆಫ್ IC. ಕಲ್ತ್ಕೊಳ್ಳಿ. ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ನೀವು ಓದ್ಕೊಬಹುದು. ಇಲ್ಲಿ ಬಂದು ನೋಡಪ್ಪ ತುಂಬ ಇಂಪಾರ್ಟೆಂಟು. ರೈಟ್ ದ ಜನರಲೈಸ್ಡ್ ಬ್ಲಾಕ್ ಡಯಾಗ್ರಾಮ್ ಆಫ್ ಕಮ್ಯುನಿಕೇಷನ್ ಸಿಸ್ಟಮ್. ತುಂಬ ಇಂಪಾರ್ಟೆಂಟು. ಫಸ್ಟು ಇನ್ಫಾರ್ಮೇಷನ್ ಸೋರ್ಸ್ ಇರುತ್ತೆ, ಅದು ಮೆಸೇಜ್ ಮತ್ತು ಸಿಗ್ನಲ್ ಕಳಿಸುತ್ತೆ. ಎಲ್ಲಿಗೆ? ಟ್ರಾನ್ಸ್ಮಿಟರ್ಗೆ. ಟ್ರಾನ್ಸ್ಮಿಟರ್ ಏನು ಮಾಡುತ್ತೆ? ಟ್ರಾನ್ಸ್ಮಿಟೆಡ್ ಸಿಗ್ನಲ್ಸ್ನ ಚಾನಲ್ಗೆ ಕಳಿಸುತ್ತೆ. ಇಲ್ಲಿ ನಾಯ್ಸ್ಗಳು ಅದ್ರ ಮೇಲೆ ಎಫೆಕ್ಟ್ ಮಾಡ್ತಿರ್ತವೆ. ಆಮೇಲೆ ಅದು ರಿಸೀವ್ಡ್ ಸಿಗ್ನಲ್ನ ನಿಮ್ಗೆ ಏನು ಕಳಿಸುತ್ತೆ? ರಿಸೀವರ್ ಕಳಿಸುತ್ತೆ. ರಿಸೀವರು ಏನು ಮಾಡುತ್ತೆ? ಮೆಸೇಜ್ ಮತ್ತು ಸಿಗ್ನಲ್ಸ್ನ ಎಲ್ಲಿ ಕಳಿಸುತ್ತೆ? ಯೂಸರ್ ಇನ್ಫಾರ್ಮೇಷನ್ಗೆ ಕಳಿಸುತ್ತೆ. ಸೊ ಇದೊಂದು ಬ್ಲಾಕ್ ಡಯಾಗ್ರಾಮ್ ಕಲ್ತ್ಕೋಬೇಕಾಗುತ್ತೆ. ಡಿಫೈನ್ ದ ಟರ್ಮ್ಸು. ಈ ಟರ್ಮ್ಸ್ಗಳನ್ನ ಮಿಸ್ ಮಾಡಬೇಡಿ. ಈ ಚಾಪ್ಟ್ರಿಂದ ಬರೋದೇ ಈ ಡಯಾಗ್ರಾಮು ಮತ್ತು ಟರ್ಮ್ಸ್ಗಳು ಇದೇ ಥರದ ಕೇಳೋದಲ್ಲಿ. ಅಟಿನೇಷನ್ ಅಂದ್ರೇನು, ಮತ್ತು ರೇಂಜ್ ಅಂದ್ರೇನು, ಮತ್ತು ಡಿಮಾಡ್ಯುಲೇಷನ್ ಅಂದ್ರೇನು, ರಿಪೀಟರ್ ಅಂದ್ರೇನು, ಟ್ರಾನ್ಸ್ಡ್ಯೂಸರ್ಸ್ ಅಂದ್ರೇನು, ಇವೆಲ್ಲ ಕಲ್ತ್ಕೊಡಿ. ಮತ್ತು ಇದನ್ನು ಸಹ ಕೇಳ್ಬಿಡ್ತಾರೆ 1 ಮಾರ್ಕ್ಸ್ಗೆ. ಸೊ ಜ್ಞಾಪ ಕಟ್ಕೊಂಡ್ರೆ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಮೆನ್ಷನ್ ದ ಡಿಫ್ರೆಂಟ್ ಮೋಡ್ಸ್ ಆಫ್ ಪ್ರಾಪಗೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ದು ಪ್ರಾಪಗೇಷನ್ ಏನು, ಯಾವ್ಯಾವ ಮೋಡಲ್ಲಿ ನಡೆಯುತ್ತೆ? ಗ್ರೌಂಡ್ ವೇವ್ ಮೋಡು, ಮತ್ತು ಸ್ಕೈ ವೇವ್ ಪ್ರಾಪಗೇಷನ್, ಮತ್ತು ಸ್ಪೇಸ್ ವೇವ್ ಪ್ರಾಪಗೇಷನ್. ಮೆನ್ಷನ್ ದ 2 ಟೈಪ್ಸ್ ಆಫ್ ಟ್ರಾನ್ಸ್ಮಿಷನ್ ಮೀಡಿಯಾ. ಯಾವುದು? ಫ್ರೀ ಸ್ಪೇಸು, ಆಪ್ಟಿಕಲ್ ಫೈಬರ್, ಮತ್ತು ಕೋಆಕ್ಸುವಲ್ ಕೇಬಲ್ಸು. ವಾಟ್ ಈಸ್ ಮಾಡ್ಯುಲೇಷನ್? ಮಾಡ್ಯುಲೇಷನ್ ಅಂತಂದ್ರೇನು? ವಾಟ್ ಈಸ್ ದ ನೀಡ್ ಆಫ್ ಮಾಡ್ಯುಲೇಷನ್? ದ process of superposing audible frequency waves on carrier wave is called as modulation. Superposing ಅಂತ ಅನ್ಕೋತೀನಿ. ಸೂಪರ್ಪೋಸಿಂಗ್ ಅಂದರೆ ಒಂದು ಮೇಲೆ ಇನ್ನೊಂದನ್ನು ಇಂಪೋಸ್ ಮಾಡೋದು, ಆಯಿತಾ. ದ ಪ್ರಾಸೆಸ್ ಆಫ್ ಸೂಪರ್ಇಂಪೋಸಿಂಗ್ ಆಡಿಯೋಬಲ್ ಫ್ರೀಕ್ವೆನ್ಸಿ ವೇವ್ ಆನ್ ಕ್ಯಾರಿಯರ್ ವೇವ್ ಇಸ್ ಕಾಲ್ಡ್ ಆಸ್ ಮಾಡ್ಯುಲೇಷನ್. ದ ಸೂಪರ್ಪೋಸ್ಡ್ ವೇವ್ ಇಸ್ ಕಾಲ್ಡ್ ಆಸ್ ಮಾಡ್ಯುಲೇಟೆಡ್ ವೇವ್, ಆಯಿತಾ. ನೀಡ್ ಆಫ್ ಮಾಡ್ಯುಲೇಷನ್ ಏನಕ್ಕೆ ಅಂತಂದರೆ ಟು ಅವಾಯ್ಡ್ ದ ಯೂಸ್ ಆಫ್ ಲಾಂಗ್ imparticable look at the 83. what is modulation? what is the need of modulation? modulation ಅಂತಂದರೆ ನಾವು ಒಂದು ವೇವ್ ಮೇಲೆ ಇನ್ನೊಂದು ವೇವ್ನ ಕಂಬೈನ್ ಮಾಡೋದು ಅಷ್ಟೇ, ಆಯಿತಾ. ಆ ಕಂಬೈನ್ ಮಾಡೋ ಪ್ರೊಸೆಸ್ ಏನಂತ ಕರಿತೀವಿ? ಸೂಪರ್ಪೋಸಿಂಗ್ ಅಂತ ಕರಿತೀವಿ. ದ ಪ್ರೊಸೆಸ್ ಆಫ್ ಸೂಪರ್ಪೋಸಿಂಗ್ ಆಡಿಯೋಬಲ್ ಫ್ರೀಕ್ವೆನ್ಸಿ ವೇವ್ ಆನ್ ಕ್ಯಾರಿಯರ್ ವೇವ್ ಇಸ್ ಕಾಲ್ಡ್ ಆಸ್ ಮಾಡ್ಯುಲೇಷನ್. ದ ಸೂಪರ್ಪೋಸ್ಡ್ ವೇವ್ ಇಸ್ ಕಾಲ್ಡ್ ಆಸ್ ಮಾಡ್ಯುಲೇಟೆಡ್ ವೇವ್, ಆಯಿತಾ. ನೀನು ಏನಕ್ಕೆ ಇದು ಮಾಡ್ತಾನೆ ನೀಡ್ ಆಫ್ ಅಂತಂದರೆ ಆ್ಯಂಟಿನಾಗಳಲ್ಲಿ, ಮತ್ತು ಏನು ಟ್ರಾನ್ಸ್ಮಿಷನ್ ಆಫ್ ಸಿಗ್ನಲ್ಸ್ಗಳಲ್ಲಿ, ಮತ್ತು ಸಿಗ್ನಲ್ಸ್ ಫ್ರಮ್ ಇದನ್ನು ಏನೋ ಅವಾಯ್ಡ್ ಮಿಕ್ಸಿಂಗ್ ಆಫ್ ಸಿಗ್ನಲ್ಸು, ಎರಡು ಸಿಗ್ನಲ್ಸ್ ಮಿಕ್ಸಿಂಗ್ ಆಗೋದನ್ನು ಅವಾಯ್ಡ್ ಮಾಡೋಕ್ಕೆ. ಇದು ತುಂಬ ಇಂಪಾರ್ಟೆಂಟ್ ಡಯಾಗ್ರಾಮ್ಗಳು. ಬ್ಲಾಕ್ ಡಯಾಗ್ರಾಮ್ ಆಫ್ ಇ ಎಮ್ ಟ್ರಾನ್ಸ್ಮಿಟರ್ ಮತ್ತು EM ರಿಸೀವರು. ಟ್ರಾನ್ಸ್ಮಿಟರು ರಿಸೀವರ್ ಅದು ತುಂಬ ಇಂಪಾರ್ಟೆಂಟು, ಕಲ್ತ್ಕೊಳ್ಳಿ. ಸೇಮ್ ಇದು ಏನೂ ಇಲ್ಲ ಅದರಲ್ಲಿ, ಆಯಿತಾ. ನೆಕ್ಸ್ಟು ರೈಟ್ ಎನಿ ಟು ಡಿಫ್ರೆನ್ಸ್ ಬಿಟ್ವೀನ್ AM ಆ್ಯಂಡ್ FM, ಆಯಿತಾ. AM ಅಂತೇನು ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ನು, F ಅಂತೇನು ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ನು. ಇಟ್ ಹ್ಯಾಂಡಲ್ಸ್ ಅನ್ಈವನ್ ಪವರ್ಸು. ಎಲ್ಲಿ? AM ಅಲ್ಲಿ ಇಟ್ ಹ್ಯಾಂಡಲ್ಸ್ ಈವನ್ ಪವರ್ದು, ಆಯಿತಾ. ಇಟ್ ಈಸ್ ಲೆಸ್ ಎಫಿಷಿಯೆಂಟು, ಇಟ್ ಈಸ್ ಮೋರ್ ಎಫಿಷಿಯೆಂಟು. ಸೊ 2 ಮಾರ್ಕ್ಸ್ ಎಷ್ಟು ಬರರೆ ಸಾಕು. ಇದು ಕವರ್ ಮಾಡುತ್ತೆ ನಿಮ್ಮ ಎಂಟೈರ್ PDF-ನ. ಒಂದು ಸತಿ ನೋಡಿಕೊಂಡ್ರೆ ಆರಾಮಾಗಿ ಕ್ವಶನ್ಗಳನ್ನ ಅಟೆಂಡ್ ಮಾಡ್ಬೋದು ನೀವು. ಸೊ ಪ್ಲೀಸ್ ಡೂ ದಿಸ್. ಆ್ಯಂಡ್ ಇವತ್ತೇ 3 ಮಾರ್ಕ್ಸ್ ಮತ್ತು ನಿಮ್ಮ ಪ್ರಾಬ್ಲಮ್ಸು ವೀಡಿಯೋನ ಅಪ್ಲೋಡ್ ಮಾಡಿಸ್ತೀನಿ. ಸೊ ಎಲ್ಲ ಓದ್ಕೊಬೋದು. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.